ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಿಂದೂ ಸಮಾಜವನ್ನ ಸೈಲೆಂಟ್ ಆಗಿ ಕನ್ಸಾಲಿಡೇಟ್ ಮಾಡ್ಲಿಕ್ಕೆ ಕಾಶಿಯವರೆಗೊಂದು ಒಳ್ಳೆ ಜಾಗ, ಅದು ಮೊದಲನೇದು. ಎರಡನೇದು, ಧಾರ್ಮಿಕವಾಗಿ ಕಾಶಿ ಅತ್ಯಂತ ವೈಬ್ರೇಷನ್ ಇರುವಂತ ಜಾಗವಾಗಿರೋದ್ರಿಂದ ಮತ್ತು ನರೇಂದ್ರ ಮೋದಿ ಅವರನ್ನು ನೋಡಿದಾಗ ಅವ್ರು ಎಷ್ಟು ದುರ್ಗೆಯನ್ನು ಆರಾಧಿಸ್ತಾರೋ ಅಷ್ಟೇ ಶಿವನ ಆರಾಧಕರು ಕೂಡ ಹೌದವರು. ಅವ್ರು ತುಂಬಾ ಬಾರಿ ಶಿವನ ಮಂದಿರಗಳಿಗೆ ಹೋಗುವಾಗ ಅವ್ರ ಭಾವ ನೋಡಿದ್ರೆ ಗೊತ್ತಾಗುತ್ತೆ, ಮುಖಭಾವದಲ್ಲೇ ಅರ್ಥ ಆಗುತ್ತೆ ನರೇಂದ್ರ ಮೋದಿ ಅವರು ತುಂಬಾ ಭಕ್ತಿಯಿಂದ ಹೋಗ್ತಾರೆ ಅಂತ. ಸೊ ಹೀಗಾಗಿ ಆ ಜಾಗವನ್ನು ಅವ್ರು ಆರಿಸ್ಕೊಂಡಿರೋದಕ್ಕೆ ಅವರು ಆ ವಿಶೇಷವಾದ ಕೃಪೆಯನ್ನು ಬಯಸಿ ಅಲ್ಲಿ ಬರ್ತಾರೆ ಅಂತ. ಇನ್ನು ಮೂರನೇದು, ಉತ್ತರ ಪ್ರದೇಶದ ಆ ಜಾಗದಲ್ಲಿ ನಿಲ್ಲೋದ್ರಿಂದ ಅಕ್ಕಪಕ್ಕದ ಸೀಟುಗಳ ಮೇಲೆ ಬಹಳ ದೊಡ್ಡ ಪ್ರಭಾವ ಆಗುತ್ತೆ. ನೀವು ಕನಿಷ್ಠ ಪಕ್ಷ 10 ಸೀಟುಗಳನ್ನ ನರೇಂದ್ರ ಮೋದಿ ಪ್ರಭಾವಿಸ್ತಾರೆ. ಉತ್ತರ ಪ್ರದೇಶ ಮೂಲಕ ಹೋಗುತ್ತೆ ಅನ್ನೋದಕ್ಕೆ ಅಲ್ಲಿ ಇನ್ನೊಂದಿಷ್ಟು ದೊಡ್ಡದಾದ ರಸ್ತೆ ಆಗುತ್ತೆ ಅಂತ ಅನ್ಸುತ್ತೆ, ಡೆಲ್ಲಿ ರೂಟ್. ರೈಟ್. ಇನ್ನೊಂದೇ, ನಾನು ಅವಾಗ ಡೆವಲಪ್ಮೆಂಟ್ ಬಗ್ಗೆ ಕೇಳಿದೆ. ನೀವು ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಇದ್ದ ಪರಿಸ್ಥಿತಿಗೂ ಈಗ ಅಲ್ಲಿರೋ ಡೆವಲಪ್ಮೆಂಟ್ ಶುರು ಮಾಡಿದಾಗ ಹೇಳ್ತಿದ್ದೆ, ಮೊದಲ ಬಾರಿಗೆ ನಾವು ನೋಡ್ಬೇಕಾಗಿರೋದು ಕಾಶಿಯ ಕಾರಿಡಾರ್. ನಾವು ಕಾಶಿಯ ಕಾರಿಡಾರ್ ಒಂದು 5 ಲಕ್ಷ ಚದರ ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಾಣಗೊಂಡಿದೆಯಲ್ಲ. ನಾನು ಮೊದಲನೇ ಬಾರಿಗೆ ಕಾಶಿಗೆ ಹೋದಾಗ ಉಸಿರಾಡ್ಲಿಕ್ಕೆ ಜಾಗ ಇರಲಿಲ್ಲ. ಶಿವ ಉಸಿರುಗಟ್ಟು ಕೂತ್ಕೋಬೇಕಿತ್ತು. ನನಗನ್ಸುತ್ತೆ ಅವ್ನು ಪ್ರಾಣಾಯಾಮದಲ್ಲೇ ಇರ್ತಿದ್ದ ಯಾವಾಗಲೂ ಅಂತ. ಅಷ್ಟು ಸುತ್ತಲೂ ನೀವು ಅಕ್ಕಪಕ್ಕದಲ್ಲಿ ಅಂಗಡಿ ಮುಗ್ಗಟ್ಟುಗಳು, ಮನೆಗಳು, ದೇವಸ್ಥಾನಗಳು ಹೇಗಿರ್ತಿತ್ತು ಅಂದ್ರೆ ಮಂದಿರ ಮುಗಿದೋಗ್ತಿತ್ತು ಅಂತ ಅನಿಸ್ತಿದೆ. ಯಾವಾಗ ಶುರುವಾಗುತ್ತೆ ಯಾವಾಗ ಮುಗಿಯುತ್ತೆ ಅಂತ. ನಾನು 2 ಬಾರಿ ಹೋದಾಗ ಜನಜಂಗುಳಿ ನೋಡ್ಲಿಕ್ಕಾಗದೆ ಹೊರಗಡೆಯಿಂದಷ್ಟೇ ಕಾಶಿ ನೋಡ್ಕೊಂಡು ಬಂದಿದ್ದೀನಿ. ಅಂದ್ರೆ ಈ ಬಾರಿ ಒಳಗೆ ಹೋಗ್ಲಿಕ್ಕೆ ಆಗದೇ ಇಲ್ಲ, ಅಷ್ಟು ಜನ ಇದ್ದಾರೆ ಅಂತ. ಬಟ್ ಈಗ ಹೇಗಿದೆ ಅಂತಂದ್ರೆ ನೀವು ಯಾವಾಗಾದ್ರೂ ಕಾಶಿಗೆ ಹೋಗಿ 1-1.5 ಗಂಟೆ ಒಳಗೆ ಭಗವಂತನ ದರ್ಶನ ಮಾಡ್ಕೋಬಹುದು ಮತ್ತು ಕಾಶಿ ಆವರಣದಲ್ಲಿ ಕೂತ್ಕೊಂಡು ನೀವು ಮೆಡಿಟೇಟ್ ಮಾಡಬಹುದಾಗಿರೋ ಜಾಗ ಇದೆ. ಮೊದಲಿಗೆ ಅದೇ ದೊಡ್ಡ ಕೆಲಸ ಅಂತ. ಎರಡನೇದು, ಘಾಟಿಗೂ ಅಥವಾ ಗಂಗಾ ಘಾಟ್ ಅಂತ ಏನ್ ಹೇಳ್ತೀವಿ, ಆ ಘಾಟಿಗೂ ಕಾಶಿಯ ಮಂದಿರಕ್ಕೂ ಸಂಬಂಧವೇ ಇರಲಿಲ್ಲ. ಈಗ ಹೇಗಾಗಿದೆ ಅಂದ್ರೆ ಘಾಟ್ನಲ್ಲಿ ಸ್ನಾನ ಮಾಡ್ಕೊಂಡು ನೀವು ನೇರವಾಗಿ ನಡ್ಕೊಂಡು ಬಂದು ವಿಶ್ವೇಶ್ವರನ ದರ್ಶನ ಪಡಿಬಹುದು. ನಿಜವಾದ ಬೇಕಾಗಿರೋದು ಹೀಗೆ ಇರಬೇಕಾಗಿತ್ತು ಅಂತ. ಸೊ ಆ ಕೆಲಸವನ್ನು ನರೇಂದ್ರ ಮೋದಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅಫ್ಕೋರ್ಸ್ ಘಾಟ್ಗಳು ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಇನ್ನೂ ದೊಡ್ಡ ಕೆಲಸ ನಡೀತಿದೆ, ದೊಡ್ಡ ಮಟ್ಟದ ಕೆಲಸ. ಅದು ಅದನ್ನ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಇನ್ನು ಎಲ್ಲ ರಸ್ತೆಗಳು ಕಾಶಿ ಅಂತಂದ್ರೆ ಅಲ್ಲಿ ನಾವು ತುಂಬಾ ಕಷ್ಟಪಡಬೇಕಾಗಿರೋದು ಅಲ್ಲಿ ಸಾಂಡ್ಗಳ ಜೊತೆ. ಸಾಂಡ್ ಅಂತಂದ್ರೆ ಎಮ್ಮೆಗಳು. ಆದ್ರೆ ಆ ದಾರಿಯೊಳಗೆ ನುಗ್ಗಿ ಬರ್ತಿದ್ವು. ಇವತ್ತು ಏನ್ ಕ್ಲೀನ್ ಆಗಿದೆ ರೋಡ್ಸ್ ಅಂತಂದ್ರೆ ಕಾಶಿಯ ಗಲ್ಲಿಯನ್ನ 24/7 ಕ್ಲೀನ್ ಮಾಡ್ತಿರ್ತಾರೆ. ನೀವು ಯಾವಾಗ್ಲಾದ್ರೂ ಹೋಗಿ ಈಗ ಹೋಗ್ಬೇಕಾದ್ರೆ ಗಲೀಜಾಗಿದೆ ಅಂತ ಅನ್ಕೊಳ್ಳೋದನ್ನ ವಾಪಸ್ ಬರೋದ್ರ ವೇಳೆಗೆ ಕ್ಲೀನ್ ಆಗಿರುತ್ತೆ. ಅಂದ್ರೆ ಅಷ್ಟು ಜನರನ್ನ ಕಾಶಿಯ ಕ್ಲೀನಿಂಗಿಗೋಸ್ಕರ ಹಾಕಿದ್ದಾರೆ. ನೀವು ಕಾಶಿಯ ಘಾಟ್ಗಳು ಬಹಳ ಕ್ಲೀನ್ ಆಗಿವೆ. ಕಾಶಿಯಲ್ಲಿ ಹೋಗಿರುವಂತ ಯಾತ್ರಿಕರಿಗೆ ತೊಂದರೆ ಆಗದೆ ಇರುವಂತೆ ನೋಡ್ಕೊಳ್ಳಲಾಗಿದೆ. ಮತ್ತು ಕಾಶಿಯಿಂದ ಅಯೋಧ್ಯೆಗೆ ಕನೆಕ್ಷನ್, ಕಾಶಿಯಿಂದ ಚಿತ್ರಕೂಟಕ್ಕೆ ಕನೆಕ್ಷನ್, ಕಾಶಿಯಿಂದ ಪ್ರಯಾಗಕ್ಕೆ ಕನೆಕ್ಷನ್. ರೋಡ್ಸ್ ಹೆಂಗಾಗಿದೆ ಅಂತಂದ್ರೆ ಉತ್ತರ ಪ್ರದೇಶ, ಕರ್ನಾಟಕ ಡೆವಲಪ್ ಆಗೋದು ಬಹಳ ದೊಡ್ಡ ವಿಶೇಷ ಅಲ್ಲ ಲಕ್ಷ್ಮಿ ಅವರೇ. ಇದು ಮಹಾರಾಜರು ಕಟ್ಟಿಕೊಟ್ಟದ್ದು ಏನಿಲ್ಲ. ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನೂ ಇಲ್ಲ. ಜನರನ್ನ ಪ್ರೀತಿಯಿಂದ ನೋಡ್ಕೊಂಡು ಒಂದಷ್ಟು ಇಂಡಸ್ಟ್ರೀಸ್ ಬರೋ ತರ ನೋಡ್ಕೊಂಡ್ರೆ ಆಯ್ತು. ಆದ್ರೆ ಉತ್ತರ ಪ್ರದೇಶ ಕರ್ನಾಟಕದ 4 ಪಟ್ಟು ದೊಡ್ಡದು ಜನಸಂಖ್ಯೆ ದೃಷ್ಟಿಯಿಂದ. ಅಂಥದ್ರಲ್ಲಿ ಉತ್ತರ ಪ್ರದೇಶದ ಜನ ಯಾವಾಗ್ಲೂ ರೌಡಿಸಮ್ ಅಂತ ಹೇಳ್ತಿದ್ವಿ, ಕಳ್ತನ ಮಾಡ್ತಾರೆ ಅಂತ ಹೇಳ್ತಿದ್ವಿ. ಅಂತ ಒಂದು ರಾಜ್ಯವನ್ನ ಈ ಮಟ್ಟಕ್ಕೆ ತಗೊಂಡ್ ಬಂದು ನಿಲ್ಸೋದಿದೆಯಲ್ಲ, ಮೋದಿ ಒಂದು ಅಮೇಸಿಂಗ್ ಆಗಿರುವಂತ ವರ್ಕ್ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ಸ್ ಟು ಯೋಗಿ ಆಲ್ಸೋ. ಅವರಿಬ್ಬರದ್ದು ಕಾಂಬಿನೇಷನ್ ಇದೆಯಲ್ಲ, ನನಗನ್ಸುತ್ತೆ ಇನ್ನೊಂದು 10 ವರ್ಷ ಈ ಕಾಂಬಿನೇಷನ್ ಹೀಗೆ ಇರಬೇಕು ಅಂತ ಅನ್ಸುತ್ತೆ. ಒಂದು ಕಾಲದಲ್ಲಿ ಚಕ್ರವರ್ತಿ ಸೂಲಿಬೆಲ್ ಅವರೇ, ಒಂದು ಕಾಲದಲ್ಲಿ ಗಂಗಾ ವಿಚಾರದಲ್ಲಿ ಏನೋ ಎಲ್ಲರೂ ಹೇಳ್ತಾರೆ ಗಂಗಾ ಜಲ ಪವಿತ್ರ ಅಂತ, ಸುಮ್ಮನೆ ಹೋಗಬೇಕು, ಹೆಂಗೋ ಒಂದು ಜಿಗುಪ್ಸೆ ಮಾಡ್ಕೊಂಡು ನೀರು ಪ್ರೋಕ್ಷಣೆ ಮಾಡ್ಕೊಂಡು ಬರೋ ಅಂಥದ್ದು ಸ್ಥಿತಿನೂ ಇತ್ತು. ಆ ಥರ ಹೋಗಿ ಬಂದವ್ರ ಬಾಯಲ್ಲಿ ನಾನು ಕೇಳಿದ್ದೀನಿ ತುಂಬ. ಆದರೆ ಗಂಗೆನೂ ಕ್ಲೀನ್ ಮಾಡೋಕ್ಕಾಗತ್ತೆ ಅಂತ ನಮಾಮಿ ಗಂಗೆ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರಲ್ಲ, ಅದು ನಿಜಕ್ಕೂ ಒಂಥರ ಅನ್ಬಿಲೀವೇಬಲ್. ನಾನು ಗಂಗಾ ಥ್ರೂ ಟ್ರಾವೆಲ್ ಮಾಡಿದ್ದೀನಿ. ಗಂಗೆ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ನಾನು ನೋಡಿದ್ದೆ, ಅದು ಶುದ್ಧ ಆದಮೇಲೆ ಫಾರ್ಚುನೇಟ್ಲಿ. ಸೊ ಏನು ಹೇಳೋಕೆ ಬಯಸ್ತೀನಿ ನಮಾಮಿಗೆ? ನಾನು ಗಂಗೆ ಕೊಳಕಾಗಿದ್ದಾಗ್ಲೂ ನೋಡಿದ್ದೀನಿ, ಗಂಗೆ ಚೆನ್ನಾಗಿರುವಾಗ್ಲೂ ನೋಡಿದ್ದೀನಿ. ನಾನು ಈಗಲೂ ಕಲ್ಕತ್ತಾಕ್ ಹೋದಾಗ ಅಲ್ಲಿನ ಕೊಳಕು ಗಂಗೆ ನೋಡ್ಲಿಕ್ಕೆ ಸಿಗ್ತಾಳೆ. ಆದ್ರೆ ಅದು ಕೂಡ ಈಗ ಬಹಳ ಶುದ್ಧವಾಗಿದೆ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ನಮಾಮಿ ಗಂಗೆ ಪ್ರಾಜೆಕ್ಟ್ ಅಂತಂದಾಗ ನಾನು ಅನ್ಕೊಳ್ತಿದ್ದೆ ಈ ಪ್ರಾಜೆಕ್ಟ್ ಸಾಧ್ಯವಾಗಲಾರದು ಅಂತ, ನಮ್ಮ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು. ಆದ್ರೆ ಅದರ ಉದ್ದಕ್ಕೂ ಕೂಡ ಅವರು ಇಂಗು ತೊಟ್ಟಿಗಳನ್ನೆಲ್ಲ ಮಾಡಿ ಹೇಗೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಮತ್ತು ಹೋಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಇದು ಯಾವುದೂ ಕೂಡ ದೊಡ್ಡ ದೊಡ್ಡ ಮಿಷನರಿಗಳನ್ನ ಹಾಕಿ ಏನೋ ಮಾಡಿಬಿಟ್ಟಿದ್ದಾರೆ ಅಂತಲ್ಲ. ಅದಕ್ಕೆ ಸೇರ್ಬೇಕು
ಹೋಗ್ಬೇಕಾಗಿರೋ ಕೊಳಕು ನೀರನ್ನ ಶುದ್ಧಗೊಳಿಸಿ ತಲುಪಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರಲ್ಲ, ಏನ್ ಚೆನ್ನಾಗಿದೆ ಅಂತಂದ್ರೆ, ನಾನು ಇದನ್ನ ಕುಂಭಮೇಳದ ಸಂದರ್ಭದಲ್ಲಿ ನೋಡ್ತಾ ಇದ್ವಿ, ಗಂಗೆಯೊಳಗೆ ಡಾಲ್ಫಿನ್ಗಳು ಬಂದಿವೆ ಅಂತ. ಡಾಲ್ಫಿನ್ ಬರೋದು ಶುದ್ಧ ನೀರಿನಲ್ಲಿ ಮಾತ್ರ, ಅಂತದ್ರಲ್ಲಿ ಗಂಗೆಗೆ ಡಾಲ್ಫಿನ್ ಬಂದಿದೆ ಅಂತಂದ್ರೆ ಗಂಗೆ ದೊಡ್ಡ ಪ್ರಮಾಣದಲ್ಲಿ ಶುದ್ಧಿಯಾಗಿದೆ ಅಂತ. ನನ್ಗನ್ಸುತ್ತೆ ಗಂಗೆ ಏನೇನಾದ್ರೂ ನಾವು ಉದ್ದಕ್ಕೂ ಅದರ ಹುಟ್ಟುವ ದಿಕ್ಕಿನಿಂದ ಹಿಡಿದು ಅದು ಸಮುದ್ರಕ್ಕೆ ಸೇರುವ ಜಾಗದವರೆಗೂ ನಾವು ಅದನ್ನು ಶುದ್ಧ ಮಾಡ್ಬಿಟ್ವಿ ಅಂತಂದ್ರೆ ಒಬ್ಬ ಪ್ರಧಾನಿಯ ಜೀವಮಾನದ ಕೆಲಸ. ನರೇಂದ್ರ ಮೋದಿ ಅರ್ಧ ಭಾಗದ ಕೆಲಸ ಮುಗಿಸಿಬಿಟ್ಟಿದ್ದಾರೆ, ಅಷ್ಟು ದೊಡ್ಡ ಕೆಲಸ ಆ ಭಾಗಕ್ಕೆ ಮಾಡಿದ್ದಾರೆ ಮತ್ತು ಅದನ್ನ ಸಂಭ್ರಮಿಸ್ತಾರೆ ಕಾಶಿಯ ಜನ. ನಾನು ಅದನ್ನ ನೋಡ್ತೀನಲ್ಲ, ಕಾಶಿಯಲ್ಲಿ ಮಾತನಾಡುವಾಗ ಘಾಟಗಳಿಗೆ ಹೋಗ್ಬೇಕಾದಾಗ ಅಲ್ಲಿನ ಜನರನ್ನ ಕೇಳುವಾಗ ಹೇಳ್ತಾರೆ, ಇವತ್ತು ಗಂಗೆ ಬಹಳ ಶುದ್ಧವಾಗಿದೆ, ನಮಗೆ ಬೋಟ್ ನರೇಂದ್ರ ಮೋದಿ ಕೊಡಿಸ್ಕೊಟ್ಟಿದ್ದಾರೆ, ಆ ಬೋಟ್ಗಳ ಮೂಲಕ ನಮ್ಮ ವ್ಯಾಪಾರ ವೃದ್ಧಿ ಆಗಿದೆ. ನರೇಂದ್ರ ಮೋದಿ ಅವೆಲ್ಲವನ್ನು ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತಂದ್ರೆ ಆ ಗಂಗೆ ನಿಜವಾಗಿಯೂ ಇವತ್ತು ನಾಗರಿಕತೆಯ ತೊಟ್ಟಿಲು ಅಂತ ಕರೆಯಕ್ಕೆ ಯೋಗ್ಯವಾಗಿರುವಂತೆ ಮಾಡಿದ್ದಾರೆ ಮೋದಿ ಅಂತ. ಪ್ರಧಾನಿ ಮೋದಿ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ಇದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನೀವು ನಮಾಮಿ ಗಂಗೆ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಒಂದು ಆರೋಪ ಕೇಳಿ ಬರ್ತಾ ಇದ್ದಿದ್ದು, ನಾವು ಕಾಶಿ ಅಂತೆಲ್ಲ ಮಾತಾಡಿದ ತಕ್ಷಣ ಅಥವಾ ಅಯೋಧ್ಯ ಅಂತ ಮಾತಾಡಿದ ತಕ್ಷಣ ಅಥವಾ ಈ ಥರ ಯಾವುದೇ ಕೇದಾರ್ನಾಥ್ ಅಥವಾ ಬರೀ ಇವರು ದೇವಸ್ಥಾನಗಳನ್ನಷ್ಟೇ ಮಾಡ್ಕೊಂಡು ಹೋದ್ರು, ಬರೀ ಧಾರ್ಮಿಕ ಪ್ರಾಜೆಕ್ಟ್ಗಳನ್ನಷ್ಟೇ ಮಾಡ್ಕೊಂಡು ಹೋದ್ರು, ಇವರು ಇಂಡಸ್ಟ್ರಿ ತಂದ್ರ, ಇವರು ಉದ್ಯೋಗ ಕೊಡಿಸಿಲ್ಲ, ಇಂಥ ಎಲ್ಲ ಆರೋಪಗಳಿದ್ದಾವೆ. ಕಾಶಿ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಉದ್ಯೋಗ ತಂದಿದ್ದಾರಾ, ಉದ್ಯೋಗ ಸೃಷ್ಟಿ ಮಾಡಿದ್ದಾರಾ, ಕೈಗಾರಿಕೆಗಳು ಬಂದಿದ್ದಾವ, ಹೇಗಿದೆ? ಒಂದು ಈಗ ಕಾಶಿ ಅಂತ ಜಾಗಕ್ಕೆ ನೀವು ತುಂಬಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ತರಬೇಕಾದ ಅಗತ್ಯ ಬರಲ್ಲ. ಕಾಶಿಯನ್ನ ನರೇಂದ್ರ ಮೋದಿ ಎಷ್ಟು ಪಾಪ್ಯುಲರೈಸ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಬರುವ ಜನರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ವರ್ಷಕ್ಕೆ 2 ರಿಂದ 3 ಕೋಟಿ ಜನ ಹೋಗ್ತಿದ್ದು ಈಗ 12 ಕೋಟಿಗೇರಿ. ಈಗ ಹೆಚ್ಚು ಕಡಿಮೆ ಈ ವರ್ಷ ಉತ್ತರ ಪ್ರದೇಶಕ್ಕೆ 30 ಕೋಟಿ ಜನ ಕ್ರಾಸ್ ಆಗ್ತಾರೆ, ಎಲ್ಲವೂ ಸೇರಿದಂತೆ 30 ಕೋಟಿ ಜನ ಕ್ರಾಸ್ ಆಗ್ತಾರೆ. ಅಂದ್ರೆ 30 ಕೋಟಿ ಜನಕ್ಕೆ ಉಳ್ಕೊಳ್ಳೋ ವ್ಯವಸ್ಥೆ, ಅವ್ರಿಗೆ ಗಾಡಿ ಡ್ರೈವರ್ಸ್ಗಳು ಯಾರು, ಅವ್ರಿಗೆ ಹೋಟೆಲ್ಗಳ ವ್ಯವಸ್ಥೆ ಹೇಗೆ, ಅವ್ರಿಗೆ ಓಡಾಟದ ವ್ಯವಸ್ಥೆ ಏನು, ಇವೆಲ್ಲವನ್ನು ಲೆಕ್ಕ ಹಾಕಿದ್ರೆ ಟೂರಿಸಂ ಬಹಳ ದೊಡ್ಡ ಶಕ್ತಿಯನ್ನು ತುಂಬುತ್ತೆ. ನರೇಂದ್ರ ಮೋದಿ ಆ ಕೆಲಸ ವಿಶೇಷವಾಗಿ ಮಾಡಿದ್ದಾರೆ. ಇನ್ನು ಎರಡನೇದು, ಉತ್ತರ ಪ್ರದೇಶ ಇವತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಕರ್ನಾಟಕಕ್ಕಿಂತ ಮುಂದಿದೆ. ಉತ್ತರ ಪ್ರದೇಶ ಇವತ್ತು ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ದೇಶದ ಎಲ್ಲರಿಗಿಂತಲೂ ವೇಗವಾಗಿ ಮುಂದಕ್ಕೆ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ನರೇಂದ್ರ ಮೋದಿ ಗುಜರಾತಿಗೆ ಎಷ್ಟು ಆಸ್ಥೆಯನ್ನ ಕೊಡ್ತಾರೋ ಅಷ್ಟೇ ಆಸ್ಥೆಯನ್ನ ಉತ್ತರ ಪ್ರದೇಶಕ್ಕೂ ತೋರಿಸ್ತಿದ್ದಾರೆ. ಅವ್ರಿಗೆ ಯಾಕೆ ಉತ್ತರ ಪ್ರದೇಶದ ಬಹಳ ಮುಖ್ಯವಾಗುತ್ತೆ ಅಂತಂದ್ರೆ ದೊಡ್ಡ ರಾಜ್ಯ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅವ್ರನ್ನ ಹೆಚ್ಚು ಸೆಟ್ಲ್ ಮಾಡೋದು ತುಂಬಾ ಅಗತ್ಯ ಅಂತ ಅನ್ಸುತ್ತೆ. ಈ ದೃಷ್ಟಿಯಿಂದ ಉತ್ತರ ಪ್ರದೇಶಕ್ಕೆ ಸಿಕ್ಕಾಪಟ್ಟೆ ಕಾರ್ಖಾನೆಗಳು ಬಂದಿವೆ. ಇನ್ನು ನರೇಂದ್ರ ಮೋದಿ ಅವರು ಕಾರ್ಖಾನೆಗಳ ದೃಷ್ಟಿಯಿಂದ ಮಾತನಾಡೋದಾದ್ರೆ ನರೇಂದ್ರ ಮೋದಿ ಅವರ ಕೈಯಲ್ಲಿ ನಾವು ಗವರ್ಮೆಂಟ್ ಕೊಡುವಾಗ ಭಾರತದಲ್ಲಿ 2 ಕಂಪನಿಗಳು, 2 ಫ್ಯಾಕ್ಟರಿಗಳಿದ್ದು ಮೊಬೈಲ್ ತಯಾರು ಮಾಡ್ತಿದ್ದು. ಇವತ್ತು ಭಾರತ ಜಗತ್ತಿನ ನಂಬರ್ 2 ಮೊಬೈಲ್ ಮಾಡೋದ್ರಲ್ಲಿ. ನಾವು ಪ್ರಾಬಬಲಿ ಇನ್ನು ಮುಂದಿನ ವರ್ಷದ ವೇಳೆಗೆ ನನ್ನ ದೇಶಕ್ಕೆ ಎಷ್ಟು ಮೊಬೈಲ್ ಬೇಕೋ ಅದರ 98% ಅನ್ನ ಇಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ಉತ್ಪಾದನೆ ಆಗುವ 30% ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದ್ರೆ ಭಾರತವನ್ನ ಇಷ್ಟು ಅಗಾಧವಾಗಿ ನರೇಂದ್ರ ಮೋದಿ ಬೆಳೆಸ್ತಿದ್ದಾರೆ. ಇನ್ 2026-27 ಪ್ರಾಬಬಲಿ ನೆಕ್ಸ್ಟ್ 2 years ನಲ್ಲಿ ಸೆಮಿಕಂಡಕ್ಟರ್ ಹಬ್ ಆಗ್ತೀವಿ ನಾವು. ಆಲ್ರೆಡಿ ತೈವಾನ್ ಜೊತೆಗೆ ನಮಗಿರುವಂತಹ ಒಪ್ಪಂದಗಳು ಹೇಗಿವೆ ಅಂತಂದ್ರೆ ತೈವಾನ್ ಹೇಳಿದೆ ಭಾರತವನ್ನ ಈ ದಿಕ್ಕಿನಲ್ಲಿ ಅಗ್ರಣಿ ಮಾಡ್ಲಿಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆನೂ ಮಾಡ್ತೀವಿ ಅಂತ. ಸೊ ನರೇಂದ್ರ ಮೋದಿ ಕಾರ್ಖಾನೆಗಳ ವಿಚಾರದಿಂದ ಅವರ PLI ಸ್ಕೀಮ್ ನೋಡ್ಕೊಂಡ್ರೆ ನಾವು ಜಗತ್ನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ಎಕಾನಮಿಯಾಗಿ ಡೆವಲಪ್ ಆಗಿರೋದು ದೇವಸ್ಥಾನಗಳು ಮಾತ್ರ ಅಲ್ಲ, ಅದರಲ್ಲಿ ಇವೆಲ್ಲವೂ ಸೇರ್ಕೊಂಡಿರೋದ್ರಿಂದ ಅಂತ ಅರ್ಥ ಆಗ್ಬೇಕಿದೆ. ಹೇಳ್ಬೋದಾ, ದೇವಸ್ಥಾನಗಳನ್ನು ಕೂಡ ಕಾಶಿಯನ್ನು ಕೂಡ ಒಂದು ಹೊಟ್ಟೆಪಾಡು ಜನಕ್ಕೆ ಉತ್ಪಾದನೆ ಆಗೋ ಹಂಗೆ ದೇವಸ್ಥಾನಗಳ ಮುಖಾಂತರವೂ ಒಳ್ಳೆ ಜೀವನ ಸಾಗಿಸೋದಕ್ಕೆ ಸಾಧ್ಯ ಆಗೋ ಹಂಗೆ ಒಂದು ಸ್ವಚ್ಛತೆ ಮಾಡುವಂಥದ್ದು ಇರ್ಬೋದು, ಅಥವಾ ಎಲ್ಲ ರಿನೋವೇಟ್ ಮಾಡುವಂಥದ್ದು ಇರ್ಬೋದು, ಅಲ್ಲಿ ಬಿಲ್ಡಿಂಗ್ಗಳನ್ನ ರಿನೋವೇಟ್ ಮಾಡುವಂಥದ್ದು ಇರ್ಬೋದು, ಮತ್ತೆ ಉದ್ಯೋಗ ಅಲ್ಲೇ ಬೇಕಾದಷ್ಟು ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಮೊನ್ನೆ ಒಂದು ಟಿವಿ ರಿಪೋರ್ಟ್ ನೋಡ್ತಾ ಇದ್ದೆ. ಒಬ್ಬ ಹುಡುಗ ಈ ಅಯೋಧ್ಯೆಗೆ ಹೋದ್ರೆ ನಿಮ್ಮ ಹಣೆಗೆ ನಾಮ ಇಡ್ತಾನೆ, ಶ್ರೀರಾಮ ಅಂತ ಬರೆಯುವಂಥದ್ದು. 45,000 ರೂಪಾಯಿ ತಿಂಗಳಿಗೆ ದುಡಿತಾನಂತೆ. 45,000 ಮತ್ತು ಅವನು ಯಾರಿಗೂ ಚಾರ್ಜ್ ಮಾಡೋದಿಲ್ಲ, ಜನನೇ ಹಾಕಿ ಹೋಗ್ತಾರೆ. ನೀವು ಚಾರ್ಜ್ ಮಾಡಿದ್ರೆ 2 ರೂಪಾಯಿ ಕೇಳಬೇಕು, ಹಾಕಿದ್ರೆ 10 ರೂಪಾಯಿ ಹಾಕ್ತಾರೆ. ಅಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಈಗ ಅಂತಂದ್ರೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲದಂತೆ ಜನರೇಟ್ ಆಗುವ ಈ ಉದ್ಯೋಗಗಳಿವೆಯಲ್ಲ. ರಾಮ ಮಂದಿರದ ಇನಾಗ್ಯುರೇಷನ್ ಒಂದೇ ದಿನ ಈ ದೇಶದಲ್ಲಿ 50,000 ಕೋಟಿ ರೂಪಾಯಿ ಅಷ್ಟು ರಿಟೇಲ್ ಮಾರ್ಕೆಟ್ ನ ಬಿಸ್ನೆಸ್ ಆಗಿದೆ ಅಂತಂದ್ರೆ ನೀವು ಮಂದಿರಗಳ ಅದರ ಬಿಸ್ನೆಸ್ ಇದೆಯಲ್ಲ ಅದು ಅನ್ಇಮ್ಯಾಜಿನಬಲ್. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ನರೇಂದ್ರ ಮೋದಿ ಬಹಳ ದೊಡ್ಡದಾಗಿ ಟೂರಿಸಂ ಮಂದಿರದ ಸುತ್ತವೂ ಕಾಶಿ ಅಂತ ಒಂದು ಆಧ್ಯಾತ್ಮಿಕ ಜಾಗದ ಸುತ್ತವೂ ಕೂಡ ಅದರದ್ದೇ ಆದಂತ ಒಂದು ಆರ್ಥಿಕತೆ ಇರುತ್ತೆ, ಅದನ್ನ ಸ್ವಲ್ಪ ಬೂಸ್ಟ್ ಮಾಡಿದ್ದಾರೆ ಅಂತ. ಸ್ವಲ್ಪ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ. ನೀವು ಇಮ್ಯಾಜಿನ್ ಮಾಡಿ, 1 ಕೋಟಿ ಜನ ಒಂದು ಊರಿಗೆ ಬರೋದಕ್ಕೂ 5 ಕೋಟಿ ಜನ ಎಟ್ ಅ ಟೈಮ್ ಬಂದ್ರು. 1 ಕೋಟಿ ಜನಕ್ಕೆ ನಿಮ್ಗೆ ಏನ್ ಬೇಕಾಗಿತ್ತು ಅದ್ರ 5 ಪಟ್ಟು ಇನ್ವಾಲ್ವ್ಮೆಂಟ್ ಬೇಕು, ಅದ್ರ 5 ಪಟ್ಟು ಹೋಟೆಲ್ಗಳು ಬೇಕು, ಅದ್ರ 5 ಪಟ್ಟು ಜನರ ಇನ್ವಾಲ್ವ್ಮೆಂಟ್ ಅದಕ್ಕೆ ಬೇಕಾಗುತ್ತೆ ಅಂತಂದ್ರೆ ಹೊರಗಡೆಯ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ.